ಭಾರತದ ಮೂರನೇ ಪ್ರಜೆ ಎಂದು ಯಾರನ್ನ ಕರೀತಾರೆ? ಆಯ್ಕೆಗಳು: ಎ ರಾಷ್ಟ್ರಪತಿ, ಬಿ ಉಪರಾಷ್ಟ್ರಪತಿ, ಸಿ ಗೃಹ ಮಂತ್ರಿ, ಡಿ ಪ್ರಧಾನಮಂತ್ರಿ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಡಿ ಪ್ರಧಾನಮಂತ್ರಿಯನ್ನ. ಮುಂದಿನ ಪ್ರಶ್ನೆ: ಜಗತ್ತಿನಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿಯನ್ನು ಬೆಳೆಯುವ ದೇಶ ಯಾವುದು? ಆಯ್ಕೆಗಳು: ಎ ಶ್ರೀಲಂಕಾ, ಬಿ ಕೆನಡಾ, ಸಿ ಅಫ್ಘಾನಿಸ್ತಾನ, ಡಿ ಇಂಡೋನೇಷ್ಯಾ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಡಿ ಇಂಡೋನೇಷ್ಯಾ. ಮುಂದಿನ ಪ್ರಶ್ನೆ: ಚಂದ್ರನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಆಯ್ಕೆಗಳು: ಎ 1.1 ಸೆಕೆಂಡುಗಳು, ಬಿ 1.2 ಸೆಕೆಂಡುಗಳು, ಸಿ 1.3 ಸೆಕೆಂಡುಗಳು, ಡಿ 1.4 ಸೆಕೆಂಡುಗಳು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ 1.3 ಸೆಕೆಂಡುಗಳು. ಮುಂದಿನ ಪ್ರಶ್ನೆ: ಆಕ್ಟೋಪಸ್ಗೆ ಎಷ್ಟು ಕಾಲುಗಳು ಇರುತ್ತವೆ? ಆಯ್ಕೆಗಳು: ಎ 2 ಕಾಲುಗಳು, ಬಿ 4 ಕಾಲುಗಳು, ಸಿ 5 ಕಾಲುಗಳು, ಡಿ 8 ಕಾಲುಗಳು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಡಿ 8 ಕಾಲುಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏರೋಪ್ಲೇನ್ನಲ್ಲಿ ಎಷ್ಟು ಇಂಜಿನ್ಗಳು ಇರುತ್ತದೆ? ಆಯ್ಕೆಗಳು: ಎ 2, ಬಿ 4, ಸಿ 6, ಡಿ 8. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ 2 ಇಂಜಿನ್ಗಳು ಇರುತ್ತವೆ. ತೆಲಂಗಾಣ ರಾಜ್ಯದ ರಾಜ್ಯ ಪ್ರಾಣಿ ಯಾವುದು? ಎ ಜಿಂಕೆ, ಬಿ ನರಿ, ಸಿ ಕಾಡೆಮ್ಮೆ, ಡಿ ಸಿಂಹ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಜಿಂಕೆ. ಭಾರತದಲ್ಲೇ ಅತಿ ಹೆಚ್ಚು ಸಿಮೆಂಟನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಎ ಗುಜರಾತ್, ಬಿ ಹರಿಯಾಣ, ಸಿ ರಾಜಸ್ಥಾನ, ಡಿ ಕರ್ನಾಟಕ. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಸಿ ರಾಜಸ್ಥಾನ. ಮುಂದಿನ ಪ್ರಶ್ನೆ: ಭೂತಾನ್ ದೇಶದ ರಾಜಧಾನಿ ಯಾವುದು? ಆಯ್ಕೆಗಳು ಹೀಗಿವೆ: ಎ ಥಿಂಪು, ಬಿ ನವದೆಹಲಿ, ಸಿ ಢಾಕಾ, ಡಿ ಬೀಜಿಂಗ್. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಎ ಥಿಂಪು. ಮುಂದಿನ ಪ್ರಶ್ನೆ: ಯಾವ ಜೀವಿ ಎಂದಿಗೂ ಸಾಯುವುದಿಲ್ಲ? ಆಯ್ಕೆಗಳು ಹೀಗಿವೆ: ಎ ಆಮೆ, ಬಿ ಶಾರ್ಕ್, ಸಿ ಮೊಸಳೆ, ಡಿ ಜೆಲ್ಲಿ ಮೀನು. ನಿಮ್ಮ ಸಮಯ ಶುರುವಾಗಿದೆ. ಸರಿಯಾದ ಉತ್ತರ ಡಿ ಜೆಲ್ಲಿ ಮೀನು. ಕೊನೆಯ ಪ್ರಶ್ನೆ: ಏಲಕ್ಕಿಯನ್ನು ಮೊದಲು ಬೆಳೆದ ದೇಶ ಯಾವುದು? ಆಯ್ಕೆಗಳು: ಎ ನೇಪಾಳ, ಬಿ ಮಾಲ್ಡೀವ್ಸ್, ಸಿ ಭಾರತ, ಡಿ ಅರ್ಜೆಂಟೀನಾ. ನಿಮ್ಮ ಸಮಯ ಶುರುವಾಗಿದೆ. ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ನೀಡೋದನ್ನು ಮರಿಬೇಡಿ. ಧನ್ಯವಾದಗಳು.